ಪ್ರಕೃತಿ ಸೌಂದರ್ಯ ನೋಡಿದ್ಯಾ? ಅಲ್ಲಿ ನೋಡು ಜೋಡಿ ಎಕ್ಕಿಗಳ ಕಲರವ, ಅಲ್ಲಿ ನೋಡು ಜೋಡಿ ನವಿಲುಗಳ ನರ್ತನ, ಇಲ್ಲಿ ನೋಡು ಜುಳು ಹರಿಯುವ ನೀರಿನ ಜರಿ. ಈ ಪ್ರಕೃತಿ ಸೌಂದರ್ಯದಲ್ಲಿ ಕಾಲ ಕಳೀತಾ ಇದೆ ಅಂದ್ರೆ ಊರಿಗೋಗೋ ಮನಸ್ಸೇ ಆಗಲ್ಲ ಮಾಲಿನಿ. ಏನ್ರಿ ನೀವು ನೋಡ್ತಾ ಇದ್ರೆ ಸಾಕು ಹಾಗೇನೆ ನನ್ನನ್ನ ಹೊಗಳ್ತಾ ಇರ್ತೀರಾ. ಈ ಹೊಗಳಿಕೆ ಬರದಲ್ಲಿ ನನ್ನನ್ನು ನೀವು ಮರ್ತೇ ಬಿಡ್ತೀರಾ ಅಂತ ಕಾಣಿಸುತ್ತೆ. ನೋಡಿ, ಇದೇ ರೀತಿ ನೀವು ನನ್ನನ್ನು ಹೊಗಳ್ತಾ ಇದ್ರೆ ನಮ್ಮ ಹೊಟ್ಟೆಗಾದ್ರೂ ಬಟ್ಟೆಗಾದ್ರೂ ಏನ್ರಿ ಮಾಡೋದು? ಮಾಲಿನಿ, ಹೊಟ್ಟೆ ಬಟ್ಟೆಗೆ ದುಡಿಯೋ ಕಾಲವೇ ಬೇರೆ, ಮನೋಲ್ಲಾಸಕ್ಕಾಗಿ ತಿರುಗಾಡೋ ಕಾಲನೇ ಬೇರೆ. ನಿನಗೆ ನಿಜವಾದ ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ರೈತಾಪಿ ವರ್ಗದ ಜನರು ವರ್ಷದಿಂದ ಹೊಟ್ಟೆಗೆ ಬಟ್ಟೆಗೆ ಅಂತ ಜಮೀನಲ್ಲಿ ದುಡಿತಾರೆ. ಹಿಂಗೆ ವರ್ಷಕ್ಕೊಂದಪ್ಪ ಹಬ್ಬ ಹರಿದಿನ ಅನ್ಕೊಂಡು ನಾಟಕ ಗಿಟ್ಕ ಆಡ್ಕೊಂಡು ಇದು ಮಾಡ್ತಾರೆ. ಮನೆಗಳಲ್ಲಿ ಹಿಂಗೆ ನಾಟಕಕ್ಕೆ ಸೇರವಿ ಅಂತ ಒಂದು ಮಾತು ಹೇಳಿದ್ರೆ ನಿಮ್ಮಂತ ಹೆಂಗಸರುಗಳು ಈ ಮುಸುಡಿ ನಾಟಕ ಆಡೋದ? ಇವನು ನಾಟಕ ಬೇಕಾ? ಈ ಬರಗಾಲದಲ್ಲಿ ಇವ್ ನಾಟಕ ಆಡ್ಬೇಕಿತ್ತ ಅಂತ ಮೊದಲೇ ತಾಯಂದ್ರು ಡೈಲಾಗ್ ಕೊಡ್ಬಿಡ್ತಾರೆ. ತಾಯಂದ್ರು ಇರ್ಲಿ, ಇನ್ನು ಎಡ್ತೀಚರ್ಗೆ ಬರ್ಬಾ. ಅವ್ರಂತೂ ಎಲ್ಲ ನಿನ್ ಹೆಣ್ಮಕ್ಳು ಚಾಟಿ ಇರ್ಬೇಕು, ಅದಕ್ಕೆ ನಾಟಕ ಆಡ್ಕ ಕಾಲ ಕಳಿಕೋಯ್ತಾ ಇದ್ದಾನೆ ಅಂತ ಅವ್ರದ್ದು. ಏನು ಹೇಳು ಮಾಲಿನಿ, ನಮಗೆ ಅರ್ಧಂಬರ್ಧ ಕಲ್ತಿರೋರ್ಗು ಮತ್ತೆ ಕೆಸರು ಗದ್ದಲ್ಲಿ ಭತ್ತದ ಗದ್ದೆ ತುಳಿಯೋರ್ಗು ಅಡ್ಜಸ್ಟ್ ಮಾಡ್ಕೊಂಡು ನಾಟಕ ಆಡಿ ಬೆಳಕರಿಸ್ಬಿಟ್ಟು ನಿಮ್ಮ ಮನೆಗೆ ಹೊಟ್ಟೈತಿದ್ದಾರೆ. ಆದ್ರೆ ನಮ್ಮ ಸಮಾಜ ಏನ್ ತಿಳ್ಕತ್ತೆ ಅಂದ್ರೆ ಎಲ್ಲ ಹೆಣ್ಮಕ್ಳು ಚಾಟಿಗೋಸ್ಕರ ಇವ್ರು ನಾಟಕ ಕಲಿತಾರೆ ಅಂತ ತಪ್ಪು ತಿಳ್ಕೊಬಿಟ್ಟು ನಮ್ಮ ಕಲಾವಿದ್ರನ್ನ ಸ್ಟೇಜ್ ಮೇಲೆ ಬರ್ದಂಗೆ ಮಾಡ್ಬಿಟ್ಟಿದ್ದಾರೆ. ನೀ ಏನೇ ಹೇಳು ಮಾಲಿನಿ, ಈ ಮನುಷ್ಯ ಹಣ ಆಯ್ಸ್ತಿ ಅನ್ಕೊಂಡು ಅದರಿಂದ ಬಿದ್ದಿದ್ದಾರೆ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಈಗ ಮೊನ್ನೆ ತಾನೆ ಅಂಬಾನಿ ಮಗಂದು ಎಂಗೇಜ್ಮೆಂಟ್ ಆಯ್ತು ಗೊತ್ತಾನೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿದ್ರು. ಆದ್ರೆ ಅಂಬಾನಿ ಮಗ ಜೀವಂತವಾಗಿ ಒಂದು ಸತ್ಯ ಹೇಳಿದ್ರು, ನಮ್ಮ ಆಸ್ತಿ ಆಕಾಶದಷ್ಟಿದೆ, ಆದ್ರೆ ಅದು ಅನುಭವಿಸಲು ನಮ್ಗೆ ಆರೋಗ್ಯನ ಕೊಟ್ಟಿಲ್ಲ ಭಗವಂತ. ಆಸ್ತಿ ಎಷ್ಟಿದ್ರೇನಂತೆ, ಹಣ ಬರದಲ್ಲಿ ಅನುಭವಿಸೋ ಸುಖ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ ಜೀವಂತವಾಗಿ ಅಂಬಾನಿ ಮಗನೇ ಹೇಳಿದ್ದಾರೆ. ಇನ್ನು ನಮ್ದು ನಿಮ್ದು ಯಾವ್ದೇ? ಹೌದು ರೀ, ನೀವು ಹೇಳೋ ಮಾತು ಸತ್ಯನೇ. ನೋಡಿ, ನೀವು ಹೇಳ್ದಾಗೇನೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅರ್ಥ ಮಾಡ್ಕೊಳ್ದಿರೋ ಮನ್ಸವಳು ಅಂತ ನೀವು ತಿಳ್ಕೊಂಡಿದ್ದೀರಾ. ಇಲ್ಲ ರೀ, ನೀವು ಹೇಗೆ ಹೇಳ್ತಿರೋ ಅದೇ ರೀತಿ ಕೇಳ್ಕೊಂಡಿರ್ತೀನಿ, ಸರಿನಾ? ಮಾಲಿನಿ, ನಾ ಹೇಳ್ದಾಗೆ ಕೇಳಬೇಕು ಅಂತೇನಿಲ್ಲ ಕಣೆ. ಸಂಸಾರ ಅಂದಮೇಲೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನಡೆಯೋದೇ ಜೀವನ ಕಣೆ. ಸಂಸಾರದ ಉದಾಹರಣೆ ಹೇಳ್ಬೇಕು ಅಂದ್ರೆ ಯಾವತ್ತೂ 63 ಥರ ಜೀವನ ಮಾಡಬೇಕು. ಅಂದ್ರೆ 6 3 ಮುಖ 3 6 ಮುಖ ನೋಡ್ದಂಗೆ ನೋಡ್ಬೇಕು. ಅದನ್ನ ಬಿಟ್ಟು 36 ಥರ ಮಾಡಬಾರ್ದು. 3 ಒಂದ್ ಕಡೆ 6 ಒಂದ್ ಕಡೆ. ನಮ್ಮ ಹಳ್ಳಿಲಿ ಒಂದು ಕಾದೆ ಹೇಳ್ತಾರೆ, ಎತ್ತು ಏರ್ಗೆ ಕೋಣ ನೀರ್ಗೆ ಅಂತ. ಯಾವ ಥರ ಬದುಕಿದಾಗ ಜೀವನ ಶೂನ್ಯ ಕಣೆ. ಹೌದು ರೀ, ನೀವು ಹೇಳೋ ಮಾತನ್ನು ಕೇಳ್ತಾ ಇದ್ರೆ ಅಬ್ಬಬ್ಬಬ್ಬಾ ಈ ನನ್ನ ಕಿವಿಗಳೇ ಇಂಪಾಗ್ತಾ ಇದೆ. ಹೌದು ರೀ, ನೋಡಿ, ನೀವು ಹೇಳ್ದಾಗೇನೆ ನಾನು ನಿಮ್ಮ ಜೊತೆ ಜೀವನ ಹಂಚ್ಕೊಂಡು ನಾನು ಕೊನೆ ಉಸಿರಿರೋವರೆಗೂ ಖುಷಿಯಾಗಿರ್ತೀನಿ. ಆದರೆ ನೀವೊಂದು ನನ್ನ ಮಾತನ್ನ ನಡ್ಸ್ಕೊಡ್ತೀರಾ ಅಂದರೆ ಮಾತ್ರ. ಒಂದೇನೆ 100 ಮಾತು ಕೇಳೆ, ಅದನ್ನ ನಡ್ಸ್ಕೊಡಕ್ಕೆ ಈ ದೇವ್ರು ರೆಡಿ ಇದ್ದಾನೆ. ನೋಡಿ, ನಿಮಗೆ ಗೊತ್ತಿದೆ ನಮ್ಮ ಅಣ್ಣಂದಿರು ನನ್ನನ್ನು ಎಷ್ಟು ಪ್ರೀತಿಯಿಂದ ಸಾಕಿ ಸಲಹಿದ್ದಾರೆ ಅಂತ. ಅಷ್ಟೇ ಅಲ್ಲದೆ ನಮ್ಮ ಅಣ್ಣಂದಿರನ್ನು ಕೂಡ ನಾನು ಬಿಟ್ಟು ಬರೋದು ತುಂಬಾ ಕಷ್ಟ. ಅದಕ್ಕೆ ಅವರಂದರೆ ನನಗೆ ಪಂಚಪ್ರಾಣ. ಅಂದರೆ ಇದೇ ಮನೆಯಲ್ಲಿ ನಾವು ಇಟ್ಬಿಡ್ಬೋದಲ್ಲ ಅಂತ ಕೇಳ್ಕೊತಾ ಇದ್ದೀನಿ ರೀ. ಇದಕ್ಕೆ ನೀವೇನು ಹೇಳ್ತೀರಾ? ಈ ಮಾತು ಹೇಳೋಕ್ಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಬೇಕಾ? ಮಾಲಿನಿ, ನಾವು ಯಾರೇ ನಿಮ್ಮ ಸೋದರತ್ತೆಯ ಮಕ್ಕಳಲ್ವೇನೆ? ನಮ್ಮ ತಂದೆ ಬೇರೆಯವರ ನಂಬಿ ಮೋಸವಾಗಿ ಹಣ ಆಸ್ತಿ ಕಳ್ಕೊಂಡು ನಮ್ಮನ್ನ ಬೀದಿಗೆ ಬಿಟ್ಬಿಟ್ರು. ಆ ಟೈಮಲ್ಲಿ ನಿಮ್ಮಣ್ಣ ರಾಜೀವು ನಮ್ಮನ್ನ ಸಂಬಂಧಿಕರು ಮಾಡ್ಕೊಂಡು ನಿಮ್ಮನೆಗೆ ಕರ್ತಂದಿರುವಾಗ ಹೊರಗಡೆ ಹೋಗೋ ಮಾತೆಲ್ಲ. ಆಯ್ತು ರೀ, ನೀವು ಇಷ್ಟು ಹೇಳಿದ್ರಲ್ಲ, ನಿಜ ಹೇಳ್ಬೇಕಂದ್ರೆ ನಿಮ್ಮಂಥವ್ರನ್ನ ಪಡೆಯೋದಕ್ಕೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೇನೆ ರೀ. ಮಾಲಿನಿ, ಪುಣ್ಯ ಮಾಡಿದ್ದು ನೀನೆಲ್ಲ ಕಣೆ, ನಾನು ಮತ್ತೆ ನನ್ನ ತಂಗಿ. ಸರಿ, ನೀನು ಅಮರ್ನ ಮದುವೆ ಆಗ್ಬೇಕು ಅಂತಿದ್ದಿಲ್ಲ, ಯಾಕಾಗ್ಲಿಲ್ಲ? ಆಮೇಲೆ ಅಮರ್ ಸರಿಯಿಲ್ಲ ಅಂತ ನಿಮ್ಮ ಅಣ್ಣಂದ್ರು ಹೇಳ್ತಿದ್ರು, ಯಾಕೆ? ಅಯ್ಯೋ, ಅದೊಂದು ದೊಡ್ಡ ಕತೆ ರೀ. ಹೌದು, ನೀವು ಹೇಳೋ ಹಾಗೆ ನನ್ನನ್ನು ಮದುವೆ ಆಗಬೇಕಾಗಿದ್ದು ಅಮ್ಮರೇ. ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ರು. ಮನೆಯಲ್ಲೂ ಕೂಡ ಮದುವೆ ಆಗಬೇಕು ಅಂತ ಹೇಳಕ್ಕೆ ಬಂದಿದ್ರು. ಆದರೆ ನಮ್ಮ ಅಣ್ಣಂದಿರೇ ಅವ್ರು ಯಾಕೋ ಸರಿ ಇಲ್ಲ, ಸರಿ ಕಾಣಿಸಲ್ಲ, ಇವನು ನಮ್ಮ ಮದುವೆ ಆಗೋದು ಬೇಡ ಅಂತ ಹೇಳಿ ನಮ್ಮಿಬ್ಬರನ್ನ ದೂರ ಮಾಡಿಬಿಟ್ರು. ಅಂದ ಹಾಗೆ ಅವರೇ ಈ ಮದುವೆನ ಮುಂದೆ ನಿಂತು ಮದುವೆ ಮಾಡಿದರು. ಆದರೆ ಅವ್ರ ಮನಸ್ಸು ಅಷ್ಟೇ ಸ್ವಲ್ಪ ಒಟ್ಟು, ಆದರೆ ಮನಸ್ಸಲ್ಲಿ ಯಾವ ಭಾವನೆಗಳನ್ನು ಅವರು ಇಟ್ಕೊಳ್ಳೋರಲ್ಲ. ಮಾಲಿನಿ, ನೀ ಹೇಳ್ದಂಗೆ ಅಮರ್ ಮನಸ್ಸು ತುಂಬಾ ಮೃದು ಅನ್ಸುತ್ತೆ.
ಒಂದ್ಸರಿ ಅವನ ನಮ್ಮ ಮನೆಗೆ ಕರಿಬೇಕಲ್ಲೇ, ಯಾಕಂದ್ರೆ ಇಂಥ ಸೌಂದರ್ಯ ದೇವತೆಯ ನನಗೋಸ್ಕರ ಬಿಟ್ಕೊಟ್ಟನಲ್ಲ. ಏನ್ರಿ ನೀವು, ಅದಕ್ಕೇನಂತೆ, ಅವ್ರು ಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಫೋನ್ ಮಾಡಿ ಕರ್ಸಿದ್ರೆ ಆಯ್ತು, ಅವರು ಓಡೋಡಿ ಬಂದ್ಬಿಡ್ತಾರೆ ರೀ. ಕತೆ ಇದಿರ್ಬೇಕು, ಕಾಲ ಕಳೀಲಿ ರೀ ರೀ. ಮತ್ತೆ ನೀವು ಇದೇ ರೀತಿ ನನ್ನ ಜೊತೆ ಮಾತಾಡ್ತಾನೆ ಕಾಲ ಕಳಿತೀರೋ, ಅಥವಾ ಈ ನನ್ನ ಕೆನ್ನೆಗೆ ಮುತ್ತಿಟ್ಟು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದಂಗೆ ಇಂಥ ಕಾಲ ಕಳಿ ಟೈಮಲ್ಲಿ ಜೀವನ ಪಾಠ ಹೇಳ್ಕ ಕೂತಿದ್ದೇವಲ್ಲ, ಇಂಥ ಸುಮಧುರವಾದ ಪ್ರಕೃತಿಲಿ ಇಬ್ರು ಸೇರಿ ಒಂದು ಪಯ ಮಾಡ್ಮ ಬಾರೆ. ನಂದು ನಿಂದು ಇಂದು ಒಂದೇ ಪೊಯಮ್ಮ, ರಿದಮ್ ರಿದಮ್ ಇದಂಥ ರಿದಮ್, ನಂದು ನಿಂದು ಎಂದು ಒಂದೇ ರಿದಮ್, ರಿದಮ್ ರಿದಮ್ ಇದೆಂಥ ರಿದಮ್, ಪೊಯಮ್ ಪೊಯಮ್ ಇದಂಥ ಪೊಯಮ್. ಇದು ಮದುವೆ ಮನೆ, ಪೊಯಂ ಪೊಯಂ ಪೊಯಂ, ಇದು ಹೊಸಗೆ ಮನೆ, ರಿದಮ್ ರಿದಮ್ ರಿದಮ್, ಇದು ಹೇಗಾಯಿತು ಸಡನ್ ಸಡನ್ ಸಡನ್, ಇದು ಏಕಾಯಿತ ಹಿಡನ್ ಹಿಡನ್ ಹಿಡನ್, ಇದೆಂಥ ಟಚಿಂಗ್ ಪ್ರಹಾರ ಪ್ರಹಾರ, ಇದೆಂಥ ಕಿಸಿಂಗ್, ಹೆಜ್ಜೆನ ಭಜನ, ನಂದು ನಿಂದು ಎಂದು ಒಂದೇ ಪೊಯಮ್, ನಂದು ನಿಂದು ಇಂದು ಒಂದೇ ರಿದಮ್, ರಿದಮ್ ರಿದಮ್ ಇದೆಂಥ ರಿದಮ್, ಪೊಯಂ ಪೊಯಂ ಇದೆಂಥ ಪೊಯಂ. ಇಂದು ಇಂಪಾಗಿದೆ ಸಿಂಗಿಂಗ್ ಸಿಂಗಿಂಗ್ ಸಿಂಗಿಂಗ್, ಇಂದು ಹೊಸದಾಗಿದೆ ಈವ್ನಿಂಗ್ ಈವ್ನಿಂಗ್ ಈವ್ನಿಂಗ್, ಇಂದು ನಮಗಾಗಿದೆ ವೆಡ್ಡಿಂಗ್ ವೆಡ್ಡಿಂಗ್ ವೆಡ್ಡಿಂಗ್, ಇಲ್ಲಿ ನಮಗೆ ಇದೆ ವೆಡ್ಡಿಂಗ್ ವೆಡ್ಡಿಂಗ್ ವೆಡ್ಡಿಂಗ್, ಇದೆಂಥ ಫಿಗರ್ ಅಜಂತ ಎಲ್ಲೋರ ಇದೆಂಥ ಪವರ್, ಶರಾವತಿ ಶರಾವತಿ, ನಂದು ನಿಂದು ಎಂದು ಒಂದೇ ಪೊಯಮ್ಮ, ನಂದು ನಿಂದು ಎಂದು ಒಂದೇ ರಿದಮ್, ರಿದಮ್ ರಿದಮ್ ಇದೆಂಥ ರಿದಮ್, ಪೊಯಮ್ ಪೊಯಮ್ ಇದೆಂಥ ಪೊಯಮ್,